ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸುಶೀಲಾ ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಶೀಲಾ ನಗರ್, ಸಿದ್ದಾಪುರ, ಜಯಸಿಂಗ್ಪುರ, ವೆಂಕಟಗಿರಿ ಹಾಗೂ ರಾಮಘಾಡ್ ಈ 5 ಗ್ರಾಮದ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇಂದು ದಿನಾಂಕ 1/6/2026 ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬಳ್ಳಾರಿ ವತಿಯಿಂದ ಬಾಲ್ಯ ವಿವಾಹ ಮಾಡಬೇಡಿ, ಶಿಕ್ಷೆಗೆ ಗುರಿಯಾಗಬೇಡಿ, ಬಾಲ್ಯ ವಿವಾಹ ತಡೆಗಟ್ಟಿ ಮಕ್ಕಳ ಬಾಳು ಬೆಳಗಿಸಿ, 21 ವರ್ಷದ ಒಳಗಿನ ಬಾಲಕ ಹಾಗೂ 18 ವರ್ಷದ ಒಳಗಿನ ಬಾಲಕಿಯ ನಡುವೆ ನಡೆಯುವ ಅಥವಾ ಇಬ್ಬರಲ್ಲಿ ಒಬ್ಬರು ನಿಗದಿತ ವಯಸ್ಸಿನೊಳಗಿದ್ದರೂ ಇಂತಹ ಮದುವೆಗೆ ಬಾಲ್ಯ ವಿವಾಹ ಎಂದು ಕರೆಯುತ್ತಾರೆ. ಆಗಲಿ ಬಿಡಿ, ಹೆಣ್ಣಿಗೆ 18 ವರ್ಷ, ಈಗಲೇ ಏಕೆ ತಾಳಿಯ ನಂಟು ಎಂದು ತಿಳಿ ಮಾತನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಇಂದು ಏನಿದೆ ಅಂತ ಗೊತ್ತಾ? ಎದಕ್ಕಾಗಿ ಬಂದೀವಿ ನಾವು, ಎದಕ್ಕೆ ಸೇರಿವಿ ನಾವಿಲ್ಲಿ? ಬಾಲ್ಯ ವಿವಾಹ ತಡೆಗಟ್ಟಲು ಇನ್ನು ಪಂಚಾಯತಿ ಕಡೆಯಿಂದ, ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಶಾಲೆ ಕಡೆಯಿಂದ ನಮಗೆ ಯಾವ ರೀತಿ ಏನೇನಾಗುತ್ತೆ, ಏನು ಬರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀವಿ. ಆಮೇಲೆ ಮಕ್ಕಳಂದರೆ ಎಲ್ಲಿಂದ ಮಕ್ಕಳು? 0ಇಂದ ಹಿಡಿದು 18 ವರ್ಷದವರೆಗೆ ಮಕ್ಕಳು. 0 ಅಂದರೆ ಎಲ್ಲಿರುತ್ತಪ್ಪ? ತಾಯಿ ಗರ್ಭದಿಂದ ಆ ಮಗುಗೆ ಬದುಕುವ ಹಕ್ಕಿರುತ್ತೆ. ಇದೇನೇ ಇಲ್ಲ ಬದುಕಬೇಕಂತ, ಅದಕ್ಕೆ ಬದುಕುವ ಹಕ್ಕಿರುತ್ತೆ. ಬದುಕುವ ಹಕ್ಕು ಮಗು ಯಾಕಪ್ಪ ತಾಯಿ ಗರ್ಭದಿಂದ ಬಂತು ಅಂತಂದ್ರೆ, ಒಬ್ಬೊಬ್ಬರಿಗೆ ಈಗ 3-4 ಹೋದಾಗ ಗೊತ್ತಿಲ್ಲದೆ ನನಗೆ ಈ ಮಗು ಬೇಡ, ಹೆಣ್ಣು ಅಥವಾ ಗಂಡು ಇವಾಗ ಹೇಳಂಗಿಲ್ಲ, ಈಗ ಗೊತ್ತಾದ್ರೆ ಒಂದು ಹೇಳಿ ಈ ಮಗು ನನಗೆ ಬೇಡ ಅಂತಂದು ಕೂಡ ಯಾರು ಆ ಮಗುನ ತ್ಯಜಿಸಂಗಿಲ್ಲ. ಆಮೇಲೆ ತೆಗೆದಾಕಿದವ್ರಿಗೂ ಮತ್ತು ಯಾರು ತೆಗೆಸ್ಕೊಂಡಿರ್ತಾರಲ್ಲ ಅವ್ರಿಗೂ ಶಿಕ್ಷೆ ಮತ್ತು ದಂಡ ಆಗುತ್ತೆ. ಮಗುಗೆ ಬದುಕುವ ಹಕ್ಕೈತೆ. ಈಗ 3 ಮಕ್ಕಳಿದಾವ ನನಗೆ ಅಂತಂದು ಒಂದು ಇದೇ ಥರ ಕಾಲ್ ಬಂದಾಗ ಒಂದು ಮಗುನ ಬೇಡ ನನಗೆ ಅಂತಂದು ಕಾಲ್ ಮಾಡಿ ತಿಳಿಸಿ, ಆ ಮಗು ಪತ್ತೆ ಆಗಿಲ್ಲ, ನಾಪತ್ತೆ ಆಗಿದೆ ಅಂತಂದು ತಿಳಿಸಿದ್ರು. ಆಮೇಲೆ ನೋಡಿದ್ರೆ ಆ ಮಗು ತೀರ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲಪ್ಪ, ಇವಾಗ ಮಗು ಹುಟ್ಟು ನಮ್ಗೆ ಬೇಡ ಅಂತಂದ್ರೆ ಮಮತೆಯ ತೊಟ್ಟಿಲು ಅಂತ ಹಾಸ್ಪಿಟಲ್ ಮತ್ತೆ ದೇವಸ್ಥಾನಗಳಲ್ಲಿ ಎಲ್ಲ ಹಾಕಿದ್ದಾರೆ. ಮಗು ಬೇಡ ಅಂತಂದ್ರೆ ಅಲ್ಲಿ ಹಾಕಿ ಒಂದಿರನೇ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆ ಮಗುನ ರಕ್ಷಣೆ ಮಾಡಿ ಆ ಮಗುನ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಿ ಮತ್ತು ಆಮೇಲೆ ಆ ಮಗುಗೆ ಟ್ರೀಟ್ಮೆಂಟ್ ಏನಾದರೂ ಕೊಡಿಸಿ, ಆಮೇಲೆ ಅವ್ರಿಗೆ ಏನಾದ್ರು ಮಗು ಸಿಕ್ಕಿದ ಮೇಲೆ ಕೂಡ ಪೇರೆಂಟ್ಸ್ ಏನಾದ್ರು ಇದ್ರೆ ಅವ್ರಿಗೆ ಒಪ್ಪಿಸ್ತಾರೆ. ಇಲ್ಲಪ್ಪ ಅಂತಂದ್ರೆ ಮಾತ್ರ ಆ ಮಗುನ ಸ್ವೀಕಾರ ಕೇಂದ್ರದಲ್ಲಿ ಇಟ್ಕೊಂತಾರ, ಆ ಮಗುಗೆ ಬದುಕಲಿಕ್ಕೆ ಅವಕಾಶ ಕೊಡ್ತಾರ. ನೀವು ಹಾಗಾಗಿ ತಾವು ಮಕ್ಕಳಿದ್ದೀರಿ, ತಮ್ಮ ಮನೆಗಳಲ್ಲಿ ಹೋಗ್ಬಿಟ್ಟು ಹೆಚ್ಚಿನ ಮಟ್ಟದಲ್ಲಿ ತಾವು ತಮ್ಮ ತಂದೆ ತಾಯಿಗಳಿಗೆ ತಿಳುವಳಿಕೆ ಹೇಳಬೇಕಾಗುತ್ತೆ. ಯಾಕಂದರೆ ಲಾಭ ಸರ್ವೆ ಬಂದಾಗ ನಮ್ಮಲ್ಲಿ ಏನು ಪಾಯಿಂಟ್ಸ್ ಇದ್ದಾವೆ ಅಂದರೆ, ಈಗ ನಿಂತ ಟೈರ್ಸ್ ಇದ್ದಾವೆ, ವೇಸ್ಟ್ ಡಬ್ಬೆಗಳಿದ್ದಾವೆ, ಅಥವಾ ವೇಸ್ಟ್ ಪುಟ್ಟಿಗಳಿದ್ದಾವೆ, ಅಥವಾ ಡ್ರಮ್ಸ್ ಇದ್ದಾವೆ, ಅದರಾಗೆಲ್ಲ ನೀರು ಶೇಖರಣೆ ಆಗಿ ಅದರಲ್ಲಿ ಲಾರ್ವಾಗಳು ಡೆವಲಪ್ಮೆಂಟ್ ಆಗ್ತವೆ. ಅಲ್ಲಿಂದ ಮಸ್ಕಿಟೋಸ್ ಬರ್ತದೆ, ನಮಗೆ ರೋಗ ಬರೋ ಚಾನ್ಸ್ ಇರ್ತದೆ. ಇಲ್ಲಿ ಮಕ್ಕಳಿದ್ದಾರೆ, ನಾವು ಡೆಂಗ್ಯೂ ರೋಗ ಸೊಳ್ಳೆಯಿಂದ ಬರುತ್ತೆ. ಯಾವ ಸೊಳ್ಳೆಯಿಂದ ಬರುತ್ತೆ ಡೆಂಗ್ಯೂ ರೋಗ? ಊರಲ್ಲಿ ಯಾವುದಾದ್ರು ಮದುವೆ ಆಗುತ್ತೆ ಅಂದ್ರೆ ಅದು ಸಂಪೂರ್ಣ ನಿಮಗೆ ಗೊತ್ತಿರುತ್ತೆ. ಯಾಕಂದ್ರೆ ಈಗ 18 ವರ್ಷ, ಆ ಹುಡುಗಿ 15-16 ವರ್ಷ ಐತೆ ಅಂದ್ರೆ ನಿಮ್ಮಲ್ಲಿ ದಾಖಲೆ ಆಗಿರಲೇಬೇಕು. ಆ ಮಗು ತೆಗೆದು ನೋಡಿದಾಗ ಆ ಹುಡುಗಿಯ ನಿಜವಾದ ವಯಸ್ಸು ನಿಮ್ಗೆ ಗೊತ್ತಾಗುತ್ತೆ. ನೀವು ಆ ಮಕ್ಕಳ ರಕ್ಷಣಾ ಘಟಕಕ್ಕೆ ಫೋನ್ ಮಾಡಿದರೆ ಬಹಳಷ್ಟು ಸಹಾಯ ಆಗುತ್ತೆ. ಆದ್ದರಿಂದ ಈ ಬಾಲ್ಯ ವಿವಾಹವನ್ನು ತಡೆಗಟ್ಟತಕ್ಕಂಥದ್ದು ಇದು ಒಂದು ಸೇವೆ ಅಂದ್ಕೊಂಡು, ಒಂದು ಸೇವಾ ಮನೋಭಾವದಿಂದ ತಾವೆಲ್ಲ ಅರ್ಪಣೆ ಮಾಡಿಕೊಂಡ್ರೆ ಎಷ್ಟೊಂದು
ಬಾಲ್ಯ ವಿವಾಹಗಳನ್ನು ತಡೆಗಟ್ಟಬಹುದು. ಆದ್ದರಿಂದ ಈ ಗುರುತರವಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಒಂದು ಮಗುವಿನ ಹಕ್ಕನ್ನು ಕಾಪಾಡಿದಂಥ ಒಂದು ಶ್ರೇಯಸ್ಸು ನಿಮಗೆ ಸಲ್ಲುತ್ತೆ. ಹಾಗೆ ಎಲ್ಲ ಮಕ್ಕಳು ಶಿಕ್ಷಣ ಪಡೆದುಬಿಟ್ರೆ ಖಂಡಿತ ಇವೆಲ್ಲ ಜಾಗೃತಿ ಕಾರ್ಯಕ್ರಮಗಳ ಅವಶ್ಯಕತೆ ಇಲ್ಲ. ಟ್ಯಾಲೆಂಟ್ ಇರುತ್ತೋ ಅದನ್ನು ಸ್ವಲ್ಪ ದಿನಕ್ಕೆ ಕಪ್ಪು ಕಡೆ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವ್ರ ಯೋಚನೆ ಬದಲಾಗುತ್ತೆ. ಕಪ್ಪು ಕಡೆ ಕರ್ಕೊಂಡು ಹೋದಾಗ ಅವ್ರ ಯೋಚನೆಗಳೇ ಬದಲಾಗಿ ಮದುವೆ ಮಾಡಬೇಕು ಅಂತಕ್ಕಂಥ ಯೋಚನೆ ಬರುತ್ತೆ. ಅದೇ ಒಂದು ಮಗು ಓದಕ್ಕೆ ಸ್ಟಾರ್ಟ್ ಮಾಡಿದರೆ ತಂದೆ ತಾಯಿ ಯೋಚನೆಗಳು ಬದಲಾಗ್ತದೆ ಅಂತ ಒಂದು ಭಾವನೆ ಸ್ಟಾರ್ಟ್ ಆಗುತ್ತೆ. ನಾವು ಕೆಲವೊಂದು ಹೆಣ್ಮಕ್ಳು ನಮ್ಮ ಮನೆಗೆ ಏನು ಮಾಡ್ತಾರೆ, ಮಕ್ಕಳು ಓದೋದು ನಿರಾಸ, ಬೇಡ ಸಾಕು ಎಂದಿದ್ದಿದ್ದು ಹೇಳಿದ್ದಾರೆ ಅಂತಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಮೇಡಮ್ ಒಬ್ಬರು ಹೇಳಿದ್ರು 15 ವರ್ಷ ಆದರೆ ಆಯಿತು ಅಂತ. ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಏನಪ್ಪ ಅಂತಂದರೆ 19 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ 18 ವರ್ಷ ಅಂತ ನಾವು ತಗೊಂಡ್ರೆ ಅದನ್ನ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮುಂದೆ ಗರ್ಭಿಣಿ ಆಗಿರೋ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಮುಂದೆ ಇಟ್ಕೊಬೇಕು. ಕಂಪಲ್ಸರಿ 19 ವರ್ಷ ಆಗಿರ್ಬೇಕು ಅಂತ ಹೇಳಿದ್ರು. ನಾವು ಆ ಗರ್ಭಿಣಿಯನ್ನ 18 ವರ್ಷ ಅಂದರೆ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ವಿ. ಸಂಡೂರು ತಾಲೂಕಲ್ಲಿ ಡಿಸ್ಟಿಕಲ್ಲಿ ನಾವು ಮಾತಾಡೋದಾದರೆ ಈ ಸಂಡೂರು ತಾಲೂಕಲ್ಲಿ ಹೈಯೆಸ್ಟ್ ನಮ್ಮ ಸಂಡೂರು ತಾಲೂಕು ಇರೋದ್ರಿಂದ ಟೀನೇಜ್ ಪ್ರೆಗ್ನೆನ್ಸಿ ಕಡಿಮೆ ಆಗಬೇಕು ಅಂತ ಹೇಳ್ತಿದ್ದು ನಾವು ಭಾಳ ಪ್ರಯತ್ನ ಪಡ್ತಾ ಇದ್ವಿ. ಅದ್ರ ಜೊತೆಗೆ ಇಲ್ಲಿ ಬಂದಿರುವಂಥ ಎಲ್ಲರೂ ಪ್ರತಿಯೊಬ್ಬರು ಮಹಿಳೆಯರಾಗಲಿ ಹುಡುಗರಾಗಲಿ ಪ್ರತಿಯೊಬ್ಬರು ಹಿರಿಯರಾಗಲಿ ಈ ಇದ್ರ ಬಗ್ಗೆನೇ ಮಾತಾಡ್ತಿರುವಂಥ ಪ್ರತಿಯೊಂದು ವಿಷಯಕ್ಕೆ ನೀವು ಮನೆಗಳಲ್ಲಿ ಹೋಗ್ಬಿಟ್ಟು ಹೇಳಬೇಕು. ಈ ಥರ ಹೇಳಿದ್ದಾರೆ, ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಸಹಕರಿಸಿದ್ರೆ ನಮ್ಮ ಸರ್ಕಾರಕರ್ತರಾಗಲಿ ಅಥವಾ ಟೀಚರ್ಸ್ ಆಗಲಿ ಪ್ರತಿಯೊಬ್ಬರು ನಾವು ಎಷ್ಟು ಕೋಪ್ರೇಟ್ ಮಾಡ್ತೀವೋ ಅದ್ರ ಜೊತೆಗೆ ಜನಗಳನ್ನು ನೋಡಲು ನಮಗೆ ಕೋಪ್ರೇಟು ಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಜಾಸ್ತಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇನ್ನೊಮ್ಮೆ ಸ್ವಾಗತ ಕೋರುತ್ತೇನೆ. ಸೊ ಇವತ್ತಿನ ಒಂದು ವಿಶೇಷ ಏನು ಎಲ್ಲರಲ್ಲಿ ಕೇಳಬೇಕು. ನಾನು ಜಾಸ್ತಿ ಮಾತಾಡಲ್ಲ, ಕೇವಲ 5 ನಿಮಿಷ ಮಾತಾಡ್ತೀನಿ. ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾನೇನು ಶಿಕ್ಷಕನಲ್ಲ. ಯಾಕಂದರೆ ಶಿಕ್ಷಕ ಅಂದರೆ ಮಾತಿನ ಬಂಡವಾಳ ಇರುತ್ತೆ, ವಿದ್ಯೆ ಇರುತ್ತೆ. ನಮ್ಮಲ್ಲಿ ಬರೀ ಜಗಳ ಮಾಡ್ಕೊಂತ ಇರ್ತೀವಿ ನಾವು ಪಂಚಾಯತಿಯಲ್ಲಿ. ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡೋಕ್ಕಾಗೋದಿಲ್ಲ. ಸೊ 5 ನಿಮಿಷ ಹೇಳ್ತೀನಿ, 5 ನಿಮಿಷ ಗಮನ ಕೊಟ್ಟು ಕೇಳಬೇಕಷ್ಟೇ. ಈಗ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಯಾರ್ಯಾರು ಇದ್ದೀವಿ? ಆರ್ ಡಿಪಾರ್ಟ್ಮೆಂಟ್ ಇದೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆ, ಆಮೇಲೆ ಬಳ್ಳಾರಿಯಿಂದ ಬಂದಿದ್ದಾರೆ, ಶಿಕ್ಷಣ ಇಲಾಖೆದಲ್ಲಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಇದರಿಲ್ಲ ಇದರ ತಾನೇ ಎದಕ್ಕಿದ್ದೀವಿ? ಎದಕ್ಕಿದ್ದೀವಿ ಹೇಳ್ಬೇಕು ನೀವು. ಎಲ್ಲರೂ ಕಲ್ತು ಭಾಳ ದಿನ ಆಯಿತು, ಎಲ್ಲ ನಂಟರು ನಾವು ಟೀಗೆ ಕುಡಿದೋಗೋಣ ಅಂತ ಬಂದೀವ. ಮತ್ತೆ ವೇದಿಕೆ ಮೇಲೆ ಆಸನರತ ಎಲ್ಲ ಧನ್ಯವಾದಗಳು ಮತ್ತು ನಮಸ್ಕಾರ ತಿಳಿಸುತ್ತಾ ಇಲ್ಲಿ ಬಂದಂಥ ಎಲ್ಲ ತಾಯಿಗಳಿಗೂ ಮಕ್ಕಳಿಗೂ ಹಾಗೂ ಅದೇ ರೀತಿಯಾಗಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ಬಂದಂಥ ಆಶಾ ವರ್ಕರ್ಗಳಿಗೂ ಸ್ವಾಗತ ತಿಳಿಸುತ್ತಾ ಇವಾಗಿನಿಂದ ಸುಶೀಲಾ ಮೇಡಮ್ ಅವರೇನಂತಂದರೆ ಚೈಲ್ಡ್ ಮ್ಯಾರೇಜ್ ಏನಂತ ಮಗುವಿನ ಹಕ್ಕುಗಳ ಪ್ರಾರಂಭ ಸ್ವಾಗತ ಕೋರುವವರು ಶ್ವೇತಾಬಾಯಿ, ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸುಶೀಲಾ ನಗರ್, ಶ್ರೀಮತಿ ಲಕ್ಷ್ಮಿ, ಶಿಶು ಮಕ್ಕಳ ಇಲಾಖೆ ಸಂಡೂರು ಮೇಲ್ವಿಚಾರಕರು, ಶ್ರೀಮತಿ ಸುಶೀಲಾ KS, ವರ್ಕರ್ ಮಕ್ಕಳ ಸಹಾಯವಾಣಿ ಬಳ್ಳಾರಿ, ಶ್ರೀ ಅರುಳ್ ಆನಂದ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸಿಬ್ಬಂದಿ ಬಳ್ಳಾರಿ, ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ವಲಿ ಸಾಬ್, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಶ್ರೀ ಜುಬೇರ್ ಮಹಮ್ಮದ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶ್ರೀಮತಿ ಅನಿತಾ, ಸುಶೀಲಾ ನಗರ ಪ್ರೌಢಶಾಲೆಯ ಮುಖ್ಯ ಗುರುಗಳು ಶ್ರೀ ಮಂಜುನಾಥ್, ಬಾಲ್ಯ ವಿವಾಹ ಫೋಕ್ಸೋ ಮಕ್ಕಳ ಹಕ್ಕುಗಳ ಕುರಿತು ತರಬೇತಿ ಜಾಗೃತಿ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಊರಿನ ಸಾರ್ವಜನಿಕರು ಭಾಗಿಯಾಗಿದ್ರು. ವರದಿ ನಂದನಾಯಕ್, ದೃಷ್ಟಿ ನ್ಯೂಸ್, ಸುಶೀಲಾ ನಗರ್. ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲಾನಗರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಬಾಲ್ಯ ವಿವಾಹದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಬಗ್ಗೆ ಮೇಡಮ್ ಹತ್ರ ಒಂದೆರಡು ಹಿತನುಡಿಗಳನ್ನು ಕೇಳಲಿಕ್ಕೆ ಬಯಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಇವತ್ತು ಕಾರ್ಯಕ್ರಮ ಆಗಲಿಕ್ಕೆ ಕಾರಣವೇನು ಮೇಡಮ್? ಸರಿ ಅಂದರೆ
ಚೈಲ್ಡ್ ಮ್ಯಾರೇಜ್ ಏನು ತುಂಬ ಆಗ್ತಿದೆ ಈ ಸಂಡೂರು ತಾಲೂಕಲ್ಲಿ ಈ ಕಡೆ ಎಲ್ಲ. ಅದಕ್ಕಾಗಿ ಒಂದು ಅವೇರ್ನೆಸ್ ಮೂಡಲಿ ಅಂತೇಳಿ ಒಂದು ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಏನಂತಂದರೆ ಅರಿವನ್ನು ಮೂಡಿಸಲಿಕ್ಕೆ ನಾವು ಇಲ್ಲಿ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ ಸರ್, ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮೇಡಮ್, ಇದಕ್ಕಿಂತ ಮುಂಚಿತವಾಗಿ ನಮ್ಮ ಗ್ರಾಮದಲ್ಲಿ ಸರಿಸುಮಾರು ಒಂದು 2-3 ಘಟನೆಗಳಾಗ್ಯಾವ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಪಡ್ಕೊಂಡಿದ್ದಾರೆ ಮೇಡಮ್? ಸರ್, ನಾವು FIRಗಳು ಮಾಡಿದ್ದೀವಿ. ಕೆಲವೊಂದು ಘಟನೆಗಳಾಗಿದ್ದಾವೆ. ಅದನ್ನೇನೆಂದರೆ ಒಂದು ಸಂಡೂರು ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನಂತಂದರೆ ವರದಿನೂ ಮಾಡಿದ್ದೀವಿ ಸರ್. ವರದಿ ಮಾಡಿದ್ದೀರಿ? ಮಾಡಿದ್ದೀವಿ ಸರ್. ಅವು ಮಾಡಿರುವಂಥ ವರದಿಯಲ್ಲಿ ಒಂದು ಘಟನೆ ಮಾತ್ರ ಬೆಳಕಿಗೆ ಬಂದೈತೆ ಮೇಡಮ್. ಇನ್ನು 2 ಘಟನೆ ನಿಮ್ಮ ಬೆಳಕಿಗೆ ಬಂದಿಲ್ಲ ಅಂತೇಳಿ ನಾವು ಇಚ್ಛೆಯಿಂದ ಹೇಳ್ತಿದ್ವಿ. ಅದ್ರ ಬಗ್ಗೆ ಏನಾದರೂ ಹೇಳಲಿಕ್ಕೆ? ಇಲ್ಲ ಸರ್, ನಮ್ಮ ಗಮನಕ್ಕೆ ಬಂದಿದ್ದು ನಾವೇನಂದರೆ ಎಲ್ಲನೂ ವರದಿ ಮಾಡಿದ್ದೀವಿ ಸರ್. ನಮ್ಮ ಗಮನಕ್ಕೆ ಏನು ಬಂದಿದ್ದಾವೆ ಯಾವುದೂ ನಾವು ಪೆಂಡಿಂಗ್ ಇಟ್ಕೊಂಡಿಲ್ಲ. ಎಲ್ಲನೂ ಸಂಡೂರು ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನಾದರೂ ವರದಿ ಮಾಡಿದ್ದೀವಿ. ಯಾವುದೇ ಚೈಲ್ಡ್ ಮ್ಯಾರೇಜ್ ಬಂದರೂ ಸಹ ಅದನ್ನು ಬಂದು ನಾವು ತಡೆಗಟ್ಟಿ ಅದನ್ನೇನಂತಂದರೆ ಆ ಮಗುವನ್ನು ಒಂದು ರೆಸ್ಕ್ಯೂ ಮಾಡಿ ಅದನ್ನೆಲ್ಲ ಬಳ್ಳಾರಿ ಆಫೀಸ್ಗೆ ಕಳಿಸಿದ್ದೀವಿ ಸರ್. ಥ್ಯಾಂಕ್ ಯು ಮೇಡಮ್.